ತನಗೆ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ವೇ, ಸಮಾಜದ ಟೀಕೆಗೆ ಒಳಗಾಗ್ತಾನೆ ಇದೀನಿ ಅಂತ ಒಂದು ಟೈಮಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಮಕ್ಕಳಾಗದೇ ಇದ್ರೆ ಏನು, ಮರಗಳನ್ನೇ ಮಕ್ಕಳಾಗಿ ಬೆಳೆಸ್ತೀನಿ ಸಾಕ್ತೀನಿ ಅಂತ ಒಂದು ದೃಢ ನಿರ್ಧಾರನ ತಗೊಂಡ್ರು. ಹೌದು, ನಾನ್ ಮಾತಾಡ್ತಿರೋದು ನಮ್ಮ ಕರ್ನಾಟಕದ ಹೆಮ್ಮೆ ಸಾಲು ಮರದ ತಿಮ್ಮಕ್ಕ ಬಗ್ಗೆ. ಇವ್ರನ್ನ ಆಲಮರದ ತಿಮ್ಮಕ್ಕ ಅಂತಾನೂ ಕೂಡ ಕರೀತಾರೆ. 385 ಆಲದ ಮರಗಳನ್ನ ಹಾಗೂ 8,000 ಇನ್ನಿತರ ಮರಗಳನ್ನ ನೆಟ್ಟು ತನ್ನ ಮಕ್ಕಳಂತೆ ಅದನ್ನ ಸಾಕಿದ್ರು. 111 ವರ್ಷಕ್ಕೆ ಕಾಲಿಟ್ಟಿರುವ ಸಾಲು ಮರದ ತಿಮ್ಮಕ್ಕರವರನ್ನ ಆಲಮರದ ತಾಯಿ ಅಂತಾನೆ ಕರ್ನಾಟಕದ ಜನತೆ ಕರೀತಾರೆ. ಇವರ ಸಾಧನೆಗೆ ಪದ್ಮಶ್ರೀ ಪುರಸ್ಕಾರವನ್ನ ಕೊಡಬೇಕಾದ್ರೆ ರಾಷ್ಟ್ರಪತಿನೂ ಕೂಡ ತನ್ನ ಪ್ರೋಟೋಕಾಲ್ ಅನ್ನ ಪಕ್ಕದಲ್ಲಿಟ್ಟು ಆಶೀರ್ವಾದವನ್ನ ತಗೊಳ್ತಾರೆ. ಇಡೀ ಜಗತ್ತೇ ನಮ್ಮನ್ನ ತಿರುಗು ನೋಡುವಂತಹ ಒಂದು ಮಹಾನ್ ಕಾರ್ಯವನ್ನ ನಮ್ಮ ಕರ್ನಾಟಕದ ಪರಿಸರವಾದಿ ಸಾಲು ಮರದ ತಿಮ್ಮಕ್ಕರವರು ಮಾಡಿದ್ದಾರೆ. ಮನೆಗೊಂದು ಗಿಡ ಅನ್ನೋ ತರ ಪರಿಸರವನ್ನ ರಕ್ಷಣೆ ಮಾಡುವಂತಹ ಕಾರ್ಯ ನಮ್ಮ ಕೈಯಲ್ಲಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.